ಹಾಗೆ ಜಾರಕಿಹೊಳಿ ದೆಹಲಿಗೆ ಹೋಗಿ ಬರ್ತಾ ಇದ್ದಂತೆ ಡಿಕೆಶಿ ಮಾರ್ಮಿಕ ಮಾತಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸಬರು ಬರಬೇಕು ಅಂತ ಡಿಕೆಶಿ ಹೇಳಿದರು. ಜಾರಕಿಹೊಳಿ ದೆಹಲಿಗೆ ಹೋಗಿ ಬರ್ತಾ ಇದ್ದಂತೆ ಡಿಕೆಶಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸಬರು ಬರಬೇಕು ಅಂತ ಡಿಕೆಶಿ ಹೇಳಿದ್ದಾರೆ. ಹಾಗಾದ್ರೆ ಶೀಘ್ರದಲ್ಲಿ ಕೆಪಿಸಿಸಿಗೆ ನೂತನ ಸಾರಥಿ ಬರ್ತಾರಾ? ಡಿಸಿಎಂ ಡಿಕೆಶಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತಾರಾ? ಅಧ್ಯಕ್ಷ ಸ್ಥಾನಕ್ಕೆ ಕಂಡೀಷನ್ಸ್ ಅಪ್ಲೈ ಅಂತಾರ ಕನಕಪುರ ಮಂಡೆ? ಈ ಎಲ್ಲಾ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗಳು ಮತ್ತಷ್ಟು ತೀವ್ರಗೊಂಡಿದೆ. ಜಾರಕಿಹೊಳಿ ದೆಹಲಿಯಿಂದ ವಾಪಸ್ಸಾದ ಬೆನ್ನಲ್ಲೇ ಡಿಕೆಶಿ ಮಾಡಿದ ಹೊಸಬರು ಬರಬೇಕು ಅನ್ನುವಂಥ ಒಂದು ಮಾರ್ಮಿಕ ಮಾತು ರಾಜಕೀಯವಾಗಿ ಹಲವು ಅರ್ಥಗಳನ್ನು ಹುಟ್ಟಿಸ್ಬಿಟ್ಟಿದೆ. ಇದು ಸಾಮಾನ್ಯ ರಾಜಕೀಯ ಸ್ಟೇಟ್ಮೆಂಟಾ ಅಥವಾ ಸ್ಥಾನ ಬದಲಾವಣೆ ಮುನ್ನೋಟನ ಅನ್ನುವಂಥ ಒಂದು ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿದೆ. ಕಂಡೀಷನ್ಸ್ ಅಪ್ಲೈ ಅನ್ನುವಂತೆ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೋ ಅದೇ ಅಂತಿಮ ಅನ್ನುವಂಥ ಒಂದು ಸಂದೇಶ ಕೂಡ ಪಕ್ಷದ ಒಳಗಡೆ ಹರಿದಾಡ್ತಾ ಇದೆ. ಇದೇ ಮೊದಲ ಬಾರಿ ಕೆಪಿಸಿಸಿ ಸ್ಥಾನಕ್ಕೆ ಪೈಪೋಟಿ ನಡೆದಿರೋದಲ್ಲ. 2020 ವಿಚಾರ ನಿಮಗೆ ಗೊತ್ತಿರಬಹುದು. 2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಆಗ್ತಿದ್ದಾಗಲೇ ಭಾರೀ ಲಾಬಿ ನಡೀತು. ಆ ಸಂದರ್ಭದಲ್ಲಿ ಹಿರಿಯ ನಾಯಕರು, ಪ್ರಭಾವಿ ಸಚಿವರು ಎಲ್ಲರೂ ಕೂಡ ತಮ್ಮ ತಮ್ಮ ಶಕ್ತಿ ಪ್ರದರ್ಶನ ನಡೆಸಿದ್ರು. ಕೊನೆಗೆ ಹೈಕಮಾಂಡ್ ಏನು ಮಾಡುತ್ತೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಒಂದು ಅಧಿಕಾರವನ್ನ ಕೊಡುತ್ತೆ. ಆಗ್ಲೂ ಕೂಡ ಹಲವು ಹೆಸರುಗಳು ಓಡಾಡ್ತಿದ್ವು. ಕೆಲವು ನಾಯಕರಿಗೆ ನಿರಾಶೆ ಕೂಡ ಉಂಟಾಗಿತ್ತು. ಆದರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವಾಗ ಭರ್ಜರಿ ಜಯ ಸಾಧಿಸ್ತೋ ಅದರ ಬಳಿಕ ಡಿಕೆಶಿ ನಾಯಕತ್ವದ ಪಾತ್ರ ಪ್ರಮುಖ ಅಂತ ಪಕ್ಷದೊಳಗಡೆ ಒಪ್ಪಿಗೆ ಮೂಡ್ತು. ಆದರೆ ಈಗ ಪರಿಸ್ಥಿತಿ ಸ್ವಲ್ಪ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಸರ್ಕಾರ ಅಧಿಕಾರದಲ್ಲಿದೆ, ಒಳಗಿನಿಂದಲೇ ಅಧ್ಯಕ್ಷ ಸ್ಥಾನ ಹೊಸ ಮುಖಕ್ಕೆ ಕೊಡಬೇಕು ಅನ್ನುವಂಥ ಒಂದು ಮಾತುಗಳು ಕೇಳಬರ್ತಾ ಇದೆ. ಕೆಲವರು ಇದನ್ನ ಪ್ರಾದೇಶಿಕ ಸಮತೋಲನದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥ ಒಂದು ವಾದ ಕೂಡ ಕೇಳಬರ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಈಗ ಬೆಳಗಾವಿ ಸಾಹುಕಾರರ ಹೆಸರು ಮತ್ತೆ ಚರ್ಚೆಗೆ ಬಂದಿದೆ. ಹೀಗಾಗಿ ಡಿಸಿಎಂ ಡಿಕೆಶಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತಾರಾ ಅಥವಾ ಹೈಕಮಾಂಡ್ ಮತ್ತೊಮ್ಮೆ ಅವರ ಮೇಲೆ ವಿಶ್ವಾಸವನ್ನ ಇಟ್ಟು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾರಾ? ಕೆಪಿಸಿಸಿಗೆ ನೂತನ ಸಾರಥಿ ಬರ್ತಾರಾ ಅಥವಾ ಇಲ್ವಾ ಅನ್ನುವಂಥ ಒಂದು ಕುತೂಹಲ ರಾಜಕೀಯ ವಲಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ.